ಹಾಯ್ ಎಲ್ಲರಿಗೂ ಹೆಂಗಿದ್ದೀರಿ? ಏನಿಲ್ಲ, ಭಾಳ ಜನ ಹೇಳ್ತಿದ್ರು ಮೇಡಮ್ ಕನ್ನಡದಾಗ ಮಾತಾಡ್ರಿ, ಕನ್ನಡದೊಳಗೆ ವ್ಲಾಗ್ ಮಾಡಿರಿ, ಯಾಕೆ ಹಿಂದಿ ಒಳಗೆ ಅಷ್ಟೇ ಮಾತಾಡ್ತೀರಿ ಅಂತ. ಸರ್ ನಾವು ಹೇಳಿ ಕೇಳಿ ಮದ್ದು ಹುಬ್ಳಿ ಧಾರವಾಡ ಮಂದಿ ಬಾಯಿ ಬಿಟ್ಟರೆ ಕನ್ನಡಕ್ಕಿಂತ ಜಾಸ್ತಿ ಸಂಸ್ಕೃತ ಬರ್ತೈತಿ. ಆಮೇಲೆ ನನ್ನ ವ್ಲಾಗ್ ನೋಡಿ ಏನು ಮೇಡಮ್ ಬ್ಯಾಂಕ್ ಒಳಗೆ ಜಾಬ್ ಮಾಡ್ತೀನಿ ಅಂತಾರೆ, ಈ ಪರಿ ಬೈದಾಡ್ತಾರಲ್ಲ ಅಂತ ಹೇಳಿ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿ ನಾನು ಜಾಬ್ ಬಿಡೋಂಗೆ ಮಾಡಿಗಿಡಾರ ಅನ್ನೋ ಒಂದೇ ರೀಸನ್ಗೆ ನಾನು ಹಿಂದಿ ಮಾತಾಡ್ತೀನಿ. ಯಾಕಂದರೆ ಹಿಂದಿ ಒಳಗೆ ನನಗೆ ಬೈಗಳಷ್ಟು ಬರೋದಿಲ್ಲ. ನಂಗೆ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಾದರೆ ನನ್ನ ಹೆಸರು ಪ್ರಿಯಾ. ನಾನು ICICI ಬ್ಯಾಂಕ್ ಒಳಗೆ ಡೆಪ್ಟಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ. ಇವತ್ತು ನಾನು ತುಮಕೂರಿಗೆ ಬಂದಿದ್ದೆ ಸಿದ್ಧಗಂಗಾ ಮಠ ನೋಡೋಕೆ. ಭಾಳ ದಿನದಿಂದ ನನ್ನ ಬಕೆಟ್ ಲಿಸ್ಟ್ ಒಳಗಿತ್ತು ವಿಸಿಟ್ ಮಾಡಬೇಕು ಅಂತ, ಬಟ್ ಬರೋಕ್ಕಾಗಿರಲಿಲ್ಲ. ನನ್ನ ಬಕೆಟ್ ಲಿಸ್ಟ್ ಒಳಗೆ ಇನ್ನೂ ಭಾಳ ಅದಾವ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ನೆದರ್ಲ್ಯಾಂಡು, ಸ್ಕಾಟ್ಲ್ಯಾಂಡು, ಅವು ಇವು ಮಣ್ಣು ಮಸಿ ಅಂತ. ಬಟ್ ಅಲ್ಲೆಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತು. ಸೊ ಇಲ್ಲಾರು ಹೋದ್ರೆ ಆಯಿತು ಅಂಥೇಳಿ ಬಂದೀನಿ. ಸಿದ್ಧಗಂಗಾ ಸ್ವಾಮಿಯವ್ರನ್ನ, ಪುಟ್ಟರಾಜ ಗವಾಯಿ ಸ್ವಾಮಿಯವ್ರನ್ನ ಕಣ್ಣಾರೆ ನೋಡುವಷ್ಟು ಪುಣ್ಯ ನಮಗಿರಲಿಲ್ಲ. ಬಟ್ ಇಲ್ಲಿ ಬಂದವ್ರನ್ನ ಸ್ಟ್ಯಾಚ್ಯೂ ಎಲ್ಲ ನೋಡಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಬಟ್ ಬೇಜಾರು ಏನಪ್ಪ ಅಂದರೆ ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ಲ, ಡೆವಲಪ್ಮೆಂಟು ಏನೂ ಆಗಿಲ್ಲ. ಇದ್ರ ಮುಂದೆ ಹಂಗೆ ಕೇಳಿದ್ರೆ ಚಿತ್ರದುರ್ಗದಾಗಿರೋ ಮುರುಘಾ ಮಠನ ಒಂದು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ದೊಡ್ಡ ವ್ಲಾಗರ್ ಕತೆ ಶೋ ಆಫ್ ಮಾಡೋದಕ್ಕೆ ಅಲ್ಲಿ ಹುಡುಗರಕ್ಕ ಎಷ್ಟು ಜನ ಫಾಲೋವರ್ಸ್ ಅದಾವ್ರು ಫೋಟೋ ಅಂತ ಗಂಟು ಬಿದ್ದು ನಂಗೆ ಅಸಹ್ಯ ಅಲ್ಲಿಂದ ಹೊರಗೆ ಬಂದೆ. ಅಷ್ಟೊತ್ತಿಗೆ ಭಾಳ ಹಸು ಆಗಿತ್ತು. ಗೂಗಲ್ಗೆ KFC ಕರ್ಕೊಂಡು ಹೋಗಪ್ಪ ಅಂತ ಮ್ಯಾಪ್ ಹಾಕಿದ್ರೆ ಮಾಲಿಗೆ ಕರ್ಕೊಂಡು ಬಂದುಬಿಡ್ತದೆ. ನಾನು ರೊಕ್ಕಿಲ್ಲ ಟೈಮಿಗೆ ಸುದ್ದ ಆತಾಳ ಅಂತ ಅಂದ್ಕೊಂಡೆ. ಎಂಟ್ರಿ ಆಗ್ತಿದ್ದಂಗೆ ಮ್ಯಾಕ್ಡೊನಾಲ್ಡ್ ಕೈ ಬಿಸಿ ಕರೆಯಾಕತ್ತಿತ್ತು. ಆದರೆ KFC ಅಂತ ಮ್ಯಾಪ್ ಹಾಕೊಂಡ್ಬಂದು ಮ್ಯಾಕ್ಡೊನಾಲ್ಡ್ಗೆ ಹೋದ್ರೆ KFCದವ್ರು ಬೇಜಾರು ಮಾಡ್ಕೊತಾರಂತ KFCಗೆ ಹೋದ್ವಿ. ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ವೆಯ್ಟ್ ಲಾಸ್ ಜರ್ನಿ ಒಳಗೆ ಅದೇನಿ. ಅದಕ್ಕೆ ಭಾಳ ಏನು ತಿನ್ನಲಿಲ್ಲ. ಒಂದೆರಡು ಚಿಕನ್ ಲೆಗ್ ಪೀಸ್, ಒಂದೆರಡು ಚಿಕನ್ ವಿಂಗ್ಸ್ ಅಷ್ಟೇ ತಿಂದೆ. ಐ ಹೋಪ್ ಐ ಆಮ್ ಸ್ಟಿಲ್ ಇನ್ ವೆಯ್ಟ್ ಲಾಸ್ ಜರ್ನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಡೆಸರ್ಟ್ ನೋಡಿ ನನಗೆ ಗೊತ್ತಾತ ಆಗೋದಿಲ್ಲ ನನಗಂತ. ಕುಂತು ಸುಮ್ಮನೆ ನೋಡಾತಿದ್ದೆ, ತಿನ್ನಬಾರ್ದು ಸ್ವೀಟ್ ಅಂತ ಹೇಳಿ. ಬಟ್ ನೋಡಿ ಬಿಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಚಾಕೋಲವ ಮೂಸ್ ತೊಗೊಂಬಂದೆ. ಆ್ಯಸ್ ಯೂಶ್ವಲ್ ಮಸ್ತ್ ಇತ್ತದ. ಮಾಲಿಂದ ಹೊರಗೆ ಬರಬೇಕಾದ್ರೆ ಇನ್ನೇನು ತಿನ್ನಬಾರ್ದು ಅಂದ್ಕೊಂಡಿದ್ದೆ. ಬಟ್ ಈ ಪೊಟ್ಯಾಟೊ, ಈ ಸ್ಪ್ರಿಂಗ್ ಏನು ಅಂತಾರಲ್ಲ, ಇದನ್ನು ನೋಡಿ ತಿನ್ಬೇಕು ಅನ್ನಿಸ್ತು. ಸೊ ಅದನ್ನೊಂದು ಟ್ರೈ ಮಾಡಿಬಿಡೋಣ ಅಂತ ಅದನ್ನೂ ಒಂದು ತಿಂದೆ. ಮಾಲಿಂದ ಹೊರಗೆ ಬರಬೇಕು ಅನ್ನೋಷ್ಟೊತ್ತಿಗೆ ಈ ಫಿಶ್ ಸ್ಪಾ ನನ್ನ ಕಣ್ಣಿಗೆ ಬಿತ್ತು. ಸೊ ಲಾಸ್ಟ್ ಟೈಮ್ ಒಂದು ಸಲ ಮಾಡಿಸ್ಕೊಂಡು ನಿಂದು ಭಾಳ ಚಲೋ ಅನಿಸಿತ್ತು ನನಗೆ. ಸೊ ಒಂದು ಸಲ ಟ್ರೈ ಮಾಡೋಣ ಇದನ್ನು ಅಂಥೇಳಿ ಟ್ರೈ ಮಾಡಿದೆ. ಸೊ ಅದಾದಮೇಲೆ ನಾನು ಸೀದಾ ಡಿಮಾರ್ಟ್ಗೆ ಹೋದೆ. ಭಾಳ ಶಾಪಿಂಗ್ ಮಾಡೀನಿ, ಅದ್ರ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ಹೊರಟು ನಿಂತ್ವಿ ಇವಾಗ ನಾವು ಹಿರಿಯೂರಿಗೆ. ಭಾಳ ಥಂಡಿತ್ತು. ಸೊ ಸ್ವೆಟರ್ ಹಾಕ್ಕೊಂಡೆ ನಾನು. ಹಿರಿಯೂರು ಎಂಟ್ರಿ ಆದ ತಕ್ಷಣ ದಿಶಾಗೆ ಸ್ಟಾಪ್ ಮಾಡಿದ್ವಿ, ಏನಾರು ತಿಂದು ಹೋಗೋಣ ಅಂತ ಹೇಳಿ. ಸಿಕ್ಕಾಪಟ್ಟಿ ಥಂಡಿ, ಲಿಟ್ರಲ್ಲಿ ಎದ್ರವ್ನು ನಡ್ಗಾಕತ್ತಿದ್ದೀನಿ ನಾನು. ಸೊ ಮೋಮೋಸು ಮತ್ತು ಚಿಕನ್ ಫ್ರೈಡ್ ರೈಸ್ ತಿಂದು ಮನೆಗೆ ಹೋದ್ವಿ. ಬಾಯ್.